ನೀವೇನಾದರೂ ಕೇದಾರ್ನಾಥ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀರಾ? ನಮಸ್ಕಾರ ಕರ್ನಾಟಕ. ಕೇದಾರ್ನಾಥ್ ಹೋಗಿ ಬರುವಂಥ ಪ್ಲ್ಯಾನ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾವು ಬೆಂಗಳೂರಿಂದ ಜರ್ನಿ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಬೆಂಗಳೂರಿಂದ ಡೆಲ್ಲಿಗೆ ಯಾವ ರೀತಿ ಹೋಗಬೇಕು, ಡೆಲ್ಲಿಯಿಂದ ಹರಿದ್ವಾರ್ಗೆ ಯಾವ ರೀತಿ ಹೋಗಬೇಕು, ಹರಿದ್ವಾರಿಂದ ಸೋನ್ಪರೆಗೆ ಯಾವ ರೀತಿ ಹೋಗಬೇಕು ಅಂತ ತಿಳಿಸ್ಕೊಡ್ತೀನಿ. ಬೆಂಗಳೂರಲ್ಲಿ ಯಾವ ಟ್ರೈನ್ ಹತ್ತಬೇಕು ಅನ್ನೋದಾದರೆ 3 ಟ್ರೈನ್ಗಳ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಡೆಲ್ಲಿಗೆ ಹೋಗೋಕ್ಕೆ ಬೆಂಗಳೂರಿಂದ ಅಲ್ಲಿಗೆ ಹೋಗುವಂಥ ಟ್ರೈನ್ಗಳು ಕರ್ನಾಟಕ ಎಕ್ಸ್ಪ್ರೆಸ್, ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್, ರಾಜಧಾನಿ ಎಕ್ಸ್ಪ್ರೆಸ್. ಈ 3 ಟ್ರೈನ್ಗಳಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದಕ್ಕೆ ನಾವು ಸಜೆಷನ್ ತಗೊಳ್ಳೋದಿಲ್ಲ. ಅಲ್ಲಿಗೆ ತಗೊಳ್ಳೋವಂಥ ಟ್ರೈನ್ಗಳು ಕರ್ನಾಟಕ ಎಕ್ಸ್ಪ್ರೆಸ್, ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್. ಕರ್ನಾಟಕ ಎಕ್ಸ್ಪ್ರೆಸ್ ಪ್ರತಿದಿನ ಸಂಜೆ 7:20ಕ್ಕೆ ಲೀವ್ ಅಪ್ ಆದರೆ 37 ಗಂಟೆ 40 ನಿಮಿಷ ಜರ್ನಿ ಆದಮೇಲೆ ಬೆಳಗಿನ ಜಾವ 9 ಗಂಟೆಗೆ ಹೋಗಿ ಡೆಲ್ಲಿಗೆ ರೀಚ್ ಆಗ್ತದೆ. ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ ನೋಡೋದಾದರೆ ಮಧ್ಯಾಹ್ನ 12:45ಗೆ ಲೀವ್ ಅಪ್ ಆದರೆ 43 ಗಂಟೆ 30 ನಿಮಿಷ ಜರ್ನಿ ಆದಮೇಲೆ ಬೆಳಗಿನ ಜಾವ 8:15ಗೆ ಹೋಗಿ ಡೆಲ್ಲಿಗೆ ರೀಚ್ ಆಗ್ತದೆ. ಅಲ್ಲಿಗೆ ನಮಗೆ ಡೆಲ್ಲಿಯಿಂದ ಹರಿದ್ವಾರ್ಗೆ ಹೋಗಬೇಕಾಗಿರುತ್ತೆ. ಹರಿದ್ವಾರ್ಗೆ ಹೋಗುವಂಥ ಟ್ರೈನ್ ಉಜ್ಜಯಿನಿ ಎಕ್ಸ್ಪ್ರೆಸ್ನ ನಾನು ಸಜೆಷನ್ ತಗೋತೀನಿ. ಯಾಕಂದರೆ 2 ಟ್ರೈನ್ಗಳ ಟೈಮಿಂಗಲ್ಲಿ 1 ಅವರ್ ಏನೋ ಡಿಫೆನ್ಸ್ ಆಗ್ಬೋದು ಅಷ್ಟೇ, ಕರ್ನಾಟಕ ಎಕ್ಸ್ಪ್ರೆಸ್ ಮತ್ತು ಸಂಪರ್ಕ್ ಕ್ರಾಂತಿ ಎಕ್ಸ್ಪ್ರೆಸ್ಗೂ. ಅದರಲ್ಲಿ 2ಕ್ಕೂ ಅಡ್ಜಸ್ಟಬಲ್ ಆಗುವಂಥ ಟ್ರೈನ್ ಉಜ್ಜಯಿನಿ ಎಕ್ಸ್ಪ್ರೆಸ್. ಅದು ಪ್ರತಿದಿನ 9:50ಕ್ಕೆ ಲೀವ್ ಅಪ್ ಆದರೆ 6:15 ಗಂಟೆ ಜರ್ನಿ ಆದಮೇಲೆ 4:15ಗೆ ಹೋಗಿ ಹರಿದ್ವಾರ್ಗೆ ರೀಚ್ ಆಗ್ತದೆ. ಹರಿದ್ವಾರಲ್ಲಿ ನಾವು ರೆಸ್ಟ್ ಮಾಡಬೇಕಾಗ್ತದೆ. ಯಾಕಂದರೆ ತುಂಬ ಹೆಚ್ಚು ಕಡಿಮೆ 2 ದಿನ ನಾವು ಟ್ರೈನಲ್ಲೇ ಜರ್ನಿ ಮಾಡ್ತಿರೋದ್ರಿಂದ ಹರಿದ್ವಾರಲ್ಲಿ ಗಂಗಾರತಿ ನೋಡಿಕೊಂಡು ನಾವು ರೆಸ್ಟ್ ಮಾಡಬೇಕಾಗ್ತದೆ. ಯಾಕಂದರೆ ನಮಗೂ ಒಂದು ಸ್ವಲ್ಪ ರೆಸ್ಟ್ ಆಗಿರೋದ್ರಿಂದ ನಾವು ಹರಿದ್ವಾರಲ್ಲಿ ರೆಸ್ಟ್ ಮಾಡಿಕೊಂಡು ಮಾರ್ನಿಂಗು 2 o'clock ಹರಿದ್ವಾರಿಂದ ಸೋನ್ಪ್ರಯಾಗ್ಗೆ ಬಸ್ಗಳು ಸ್ಟಾರ್ಟ್ ಆಗ್ತವೆ. ಆ ಬಸ್ ಟಿಕೆಟ್ ನೋಡೋದಾದರೆ ಒಂದೊಂದು ಸೀಸನಲ್ಲಿ ಒಂದೊಂದು ಥರ ವೆರೈಟಿ ಇರುತ್ತೆ. ಅಷ್ಟು ಅಂತ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್ ಒಂದು 800 1000 ಅಂತ ಅಂದ್ಕೊಳ್ಳಿ. ಅಷ್ಟು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನಿಮಗೂ ಕೂಡ ಬಜೆಟಲ್ಲಿ ಕನ್ಫ್ಯೂಸ್ ಆಗ್ಬೋದು. ಅದರಿಂದ ನಾನು ಇಷ್ಟೇ ಎಕ್ಸಾಕ್ಟಾಗಿ ಅಂತ ಪ್ರೈಸ್ನ ಮೆನ್ಷನ್ ಮಾಡ್ತಾಯಿಲ್ಲ. ಆದ್ದರಿಂದ ನಾವು ಹರಿದ್ವಾರಿಂದ ಸೋನ್ಪ್ರಯಾಗ್ಗೆ ಬೆಳಗಿನ ಜಾವ ಆದಷ್ಟು ಬೇಗ ಹೋಗೋಕ್ಕೆ ಟ್ರೈ ಮಾಡಿ. ಬಸ್ಗಳು ಒಂದು ಸ್ವಲ್ಪ ಸೀಸನ್ ಸ್ಟಾರ್ಟ್ ಆಯಿತು ನೋಡಿ, ಇದೇ ಮೇ 2ರಿಂದ ಕೇದಾರ್ನಾಥ್ ಚಾರ್ಧಾಮ್ ಕ್ಷೇತ್ರಗಳೆಲ್ಲ ಓಪನ್ ಆಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕ್ರೌಡ್ ಜಾಸ್ತಿನೇ ಆಗ್ಬೋದು. ಆದ್ದರಿಂದ ನೀವು ಒಂದು ಸ್ವಲ್ಪ ಅಡ್ಜಸ್ಟಬಲ್ ಆಗಿ ಟೈಮ್ಗೆ ಒಂದು ಸ್ವಲ್ಪ ಅಂತ ಅನ್ಕೋತೀನಿ. ಬೇಗ ಎದ್ದು ಆದಷ್ಟು ಬೇಗ ಹೋಗಿ ನೀವು ಬಸ್ನ ಕ್ಯಾಚ್ ಮಾಡಿ ನೀವು ಸೋನ್ಪ್ರಯಾಗ್ಗೆ ಹೋಗಬೇಕಾಗ್ತದೆ. ಆ ರೋಡಂತೂ ಡಿಫಿಕಲ್ಟ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಡಿಲೇ ಆಗ್ತದೆ. ಒಂದು ಹೆಚ್ಚು ಕಡಿಮೆ 8 ಗಂಟೆ ಜರ್ನಿ ಆಗ್ಬೋದು. ಅಲ್ಲಿ ಡಿಸ್ಟೆನ್ಸ್ ಇರೋದು 200 ಕಿಲೋಮೀಟ್ರ್ ಅಂತ ಸಮಥಿಂಗ್, 200 ಕಿಲೋಮೀಟರ್ ಸಮಥಿಂಗ್ ಅಂತ ಅಂದ್ಕೊಳ್ಳಿ. ಆದರೂ ಕೂಡ ನಿಮಗೆ ಒಂದು ಸ್ವಲ್ಪ ಅಲ್ಲಿ ಬೆಟ್ಟ ಗುಡ್ಡಗಳಂತೂ ಅಂದರೆ ಕುಸಿತಾ ಇರೋದ್ರಿಂದ ಒಂದು ಸ್ವಲ್ಪ ರೋಡ್ ಬ್ಲ್ಯಾಕು ಎಲ್ಲ ಅನೇಕ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗ್ತದೆ ಆ ರೂಟಲ್ಲಂತೂ. ಆದ್ದರಿಂದ ನೀವು ಬೇಗ ಹೋಗೋಕ್ಕೆ ಟ್ರೈ ಮಾಡಿ. ಆದಷ್ಟು ಬೇಗ ನೀವು ಸೋನ್ಪ್ರಯಾಗ್ ಗೌರಿಕುಂಡ್ಗೆ ರೀಚ್ ಆಗ್ಬೋದು. ಸೋನ್ಪ್ರಯಾಗ್ಗೆ ಹೋದ್ಮೇಲೆ ನೀವು ಅಲ್ಲಿಂದ ಗೌರಿಕುಂಡು 5 ಕಿಲೋಮೀಟರ್ ಇರುತ್ತೆ. ನೀವು ನಡ್ಕೊಂಡು ಹೋಗ್ಬೋದು, ಬಟ್ ಕೇದಾರ್ನಾಥ್ಗೆ ನಡ್ಕೋಬೇಕಲ್ಲ 23 ಕಿಲೋಮೀಟರ್. ಅದಕ್ಕೋಸ್ಕರ ನೀವು 5 ಕಿಲೋಮೀಟರು ಜೀಪಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ಆದಷ್ಟು ಇಲ್ಲೇ ನೀವು ಟಯರ್ಡ್ ಆಗೋಕ್ಕೆ ಹೋಗಬೇಡಿ. 50 ರೂಪಾಯಿ ಸೇವ್ ಮಾಡೋಕ್ಕೆ ಹೋಗಿ. ಆದ್ದರಿಂದ ನೀವು ಗೌರಿಕುಂಡ್ಗೆ ನೀವು ಜೀಪಲ್ಲಿ, ಶೇರಿಂಗ್ ಜೀಪಲ್ಲಿ ನೀವು ಹೋದರೆ ಯೂಸ್ಫುಲ್ ಆಗ್ತದೆ. ಯಾಕಂದರೆ ಅಲ್ಲಿ ನೆಕ್ಸ್ಟ್ ಲೆವೆಲು ಟ್ರಕ್ಕಿಂಗ್ ಇರುತ್ತೆ. ಅದು ಕೂಡ ಅದು ಮಾತ್ರ ಎಕ್ಸೈಟ್ಮೆಂಟ್ ಅಂತೂ ಸಖತ್ತಾಗಿರುತ್ತೆ. ಬೆಟ್ಟ ಗುಡ್ಡಗಳು ನೋಡ್ಕೊಂಡು ನಡ್ಕೊಂಡು ಹೋಗ್ತಾರೆ, ಏನು ಮಜಾ ಅಂತ ಅಂತೀರ. ಅದಾದಮೇಲೆ ನೀವು ಹಂಗೆ ನಡ್ಕೊಂಡ್ರೆ ನಿಮಗೆ ಎಕ್ಸಾಂಪಲ್ ಒಂದು 9 ಅವರ್ ಟ್ರೆಕ್ಕಿಂಗ್ ಟೈಮ್ ತಗೊಂಡ್ರೂ ಕೂಡ ನೀವು ಅಲ್ಲಿ ನಿಮಗೆ ಬೇಸ್ ಕ್ಯಾಂಪ್ಗಳಿರ್ತವೆ. ನಿಮಗೆ ಕೇದಾರ್ನಾಥ್ ಹೋಗ್ತಾ ಇರ್ಬೇಕಾದ್ರೆ ಬೇಸ್ ಕ್ಯಾಂಪ್ಗಳಿರ್ತವೆ. ಅಲ್ಲಿ ಹೋಗಿ ನೀವು ರೆಸ್ಟ್ ತಗೋಬೇಕು. ಬೆಳಗಿನ ಜಾವ ನೀವು ಹತ್ತಿರ್ತೀರ ಅಂದ್ಕೊಳ್ಳಿ 3 ಗಂಟೆಗೆ. ಎಕ್ಸಾಂಪಲ್ ನಾನು ಹರಿದ್ವಾರಿಂದ ಸೋನ್ಪ್ರಯಾಗ್ಗೆ 3 ಗಂಟೆಗೆ ಹತ್ತಿರೂ ಕೂಡ ನೀವು ಬಸ್ನ ಸೋನ್ಪ್ರಯಾಗ್ಗೆ ಹೋಗೋಕ್ಕೆ ಎಕ್ಸಾಂಪಲ್ಗೆ ಒಂದು 5 ಗಂಟೆ ಅಂತ ಅಂದ್ಕೊಳ್ಳಿ. 5 ಗಂಟೆಗೆ ನೀವು ಅಲ್ಲಿಂದನೇ ಗೌರಿಕುಂಡ್ಗೆ ಹೋಗಿದ್ದು ಅಲ್ಲಿ ಸ್ನಾನ ಮಾಡ್ಕೊಳ್ಳೋದಾರೆ, ಅಲ್ಲಿ ಬಿಸಿ ನೀರು ಕೊಳ ಅಂತ ಇರುತ್ತೆ, ಅಲ್ಲಿ ಸ್ನಾನ ಮಾಡ್ಕೊಳ್ಳೋದಾರೆ ಮಾಡಿಕೊಂಡು ನೀವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿ. ಆದಷ್ಟು 10 ಗಂಟೆ ನಿಮಗೆ ರೆಸ್ಟ್ ಬೇಕು ಅನ್ನೋ ಟೈಮಲ್ಲಿ ಬೇಸ್ ಕ್ಯಾಂಪ್ಗಳಿರ್ತವೆ. ಎಕ್ಸಾಂಪಲ್ ಅಲ್ಲಿಗೆ 1000 ರೂಪೀಸ್ ಏನೋ ಚಾರ್ಜ್ ಮಾಡ್ಬೋದು ಅನಿಸುತ್ತೆ ನನ್ನ ಪ್ರಕಾರ. ಇಲ್ಲ ಡಾರ್ಮೆಟ್ರಿ ತಗೋತೀನಿ ಅಂದರೆ 500 ಸಮಥಿಂಗ್ ಏನೋ ಆಗ್ಬೋದು.
ನೀವು ಡಾರ್ಮೆಟ್ರಿನೆಲ್ಲ ತಗೊಳ್ಳಿಲ್ಲ, ಬೇಸ್ ಕ್ಯಾಂಪಲ್ಲಿ ಈ ಥರ ಎಲ್ಲ ಒಂದು ರೀತಿ ಅಫಿಷಿಯಲ್ ರೀತಿ ಇರುತ್ತೆ. ಒಂದು ರೀತಿ ಬೇಸ್ ಕ್ಯಾಂಪ್ಗಳೆಲ್ಲ ಒಂದು ನೀಟ್ನೆಸ್ ಆಗಿರುತ್ತೆ. ಸ್ಟೇ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ನೀವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿ. ಆದಷ್ಟು ಬೇಗ ನೀವು ಕೇದಾರ್ನಾಥ್ಗೆ ರೀಚ್ ಆಗೋಕ್ಕೆ ಮುಂಚೆ ಅಲ್ಲಿ ಒಂದು ವೆರಿಫಿಕೇಷನ್ ಇರುತ್ತೆ, ನೀವು ರಿಜಿಸ್ಟರ್ ಮಾಡ್ಕೋಬೇಕು ಮುಂಚೆನೇ. ಆ ವೆಬ್ಸೈಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕೊಟ್ಟಿರ್ತೀನಿ. ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಅಲ್ಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಹೋಗಬೇಕು ಅಂತ. ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೋಬೇಕು. ನೀವು ಹೋಗೋಕ್ಕೆ ಮುಂಚೆ ಒಂದು ವಾರ ಅಂತ ರಿಜಿಸ್ಟರ್ ಮಾಡಿಕೊಂಡ್ರೆ ನೀವು ಎಲ್ಲೆಲ್ಲಿಗೆ ಹೋಗ್ತೀರಾ, ಗಂಗೋತ್ರಿ, ಯಮುನೋತ್ರಿ, ಬದ್ರಿನಾಥ್, ಕೇದಾರ್ನಾಥ್, ಚಾರ್ಧಾಮ್ಗಳಲ್ಲಿ 4ಕ್ಕೂ ಕೂಡ ರಿಜಿಸ್ಟರ್ ಮಾಡಿಕೊಳ್ಳೇಬೇಕು ನೀವು ಹೋಗ್ತೀರಾ ಅಂದರೆ. ಇಲ್ಲಾಂದರೆ ನಿಮಗೆ ಎಂಟ್ರಿ ಕೊಡೋದಿಲ್ಲ ದರ್ಶನಕ್ಕೆ. ನೀವು ಎಂಟ್ರಿ ಬೇಕು ಅಂದರೆ ಏನೂ ಕೂಡ ಅಲ್ಲಿ ಕಾಸ್ಟ್ ಇರೋದಿಲ್ಲ ನೀವು ರಿಜಿಸ್ಟರ್ ಮಾಡೋದಕ್ಕೆ. ಏನಂದರೆ ನಿಮ್ಮ ID ಪ್ರೂಫ್ ಹಾಕಿ ವೆರಿಫೈ ಮಾಡ್ಕೋಬೇಕು ಅಷ್ಟೇ. ವೆರಿಫೈ ಮಾಡಿಕೊಂಡು ನೀವು ಅಲ್ಲಿ ನಿಮಗೆ ವೆರಿಫಿಕೇಷನು QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ನಿಮಗೆ ಒಂದು ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟ್ ತೋರಿಸಿದ್ರೆ ನಿಮಗೆ ದೇವಸ್ಥಾನದೊಳಗಡೆ ಎಂಟ್ರಿ ಸಿಗೋದು. ಇಲ್ಲಾಂದರೆ ನೀವು ಟೈಮ್ ವೇಸ್ಟ್ ಮಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಆಮೇಲೆ ನೀವು ರಿಜಿಸ್ಟರ್ ಮಾಡ್ಕೊಂಡು ಹೋಗೋದೆಲ್ಲ ಡಿಲೇ ಆಗಿ ಒಂದು ದಿನ ಕಳೆದೇ ಹೋಗ್ತದೆ. ನೀವು ಯಾಕಂದರೆ ಹಿಂದಕ್ಕೆ ಬಂದು ಮಾಡಿಸ್ಬೇಕಾಗಿರುತ್ತೆ. ನೀವು ಆದಷ್ಟು ಬೇಗ ಹೋಗಿ ನೀವು ದರ್ಶನಕ್ಕೆ ನಿಂತ್ಕೊಂಡ್ರೆ ಒಂದು 2 hours 3 hours ನಿಮಗೆ ದರ್ಶನ ಆಗ್ತದೆ ಕೇದಾರ್ನಾಥಲ್ಲಿ. ಅದಾದಮೇಲೆ ನೀವು ರೆಸ್ಟ್ ಮಾಡ್ತೀನಿ ಅಂದರೆ ಕೇದಾರ್ನಾಥಲ್ಲಿ ರೆಸ್ಟ್ ಮಾಡಿ. ನಾನಂತೂ ಬೇಡ ಕೇದಾರ್ನಾಥಲ್ಲಿ. ಆದಷ್ಟು ನೀವು ಸೋನ್ಪ್ರಯಾಗು ಗೌರಿಕುಂಡು ಬಂದು ರೆಸ್ಟ್ ಮಾಡಿಕೊಂಡು ನೀವು ಅರ್ಲಿ ಮಾರ್ನಿಂಗು ನಿಮಗೆ ರಿಟರ್ನ್ ಸೇಮ್ ಟೈಮ್ಗೆ 2 ಗಂಟೆಯಿಂದ ನಿಮಗೆ ಗೌರಿಕುಂಡ್ ಅಥವಾ ಸೋನ್ಪ್ರಯಾಗಿಂದ ನಿಮಗೆ ರಿಟರ್ನ್ ಹರಿದ್ವಾರ್ಗೂ ಕೂಡ ಬಸ್ಗಳಿರ್ತವೆ ಸೇಮ್ ಟೈಮಿಂಗಲ್ಲೇ. ಅದಾದಮೇಲೆ ನೀವು ಆ ಟೈಮಿಂಗಲ್ಲಿ ನೀವು ರಿಟರ್ನ್ ಹೋಗೋಕ್ಕೆ ಟ್ರೈ ಮಾಡಿ ಆದಷ್ಟು ಬೇಗ 7 ಗಂಟೆಗೆ ಎದ್ದು. ಅದಾದಮೇಲೆ ಹರಿದ್ವಾರ್ಗೆ ಹೋದ್ಮೇಲೆ ಹರಿದ್ವಾರಲ್ಲಿ ನೀವು ಯಾವ ರೀತಿ ಹೋಗ್ತೀನ ಅಂದರೆ ನೀವು ಸಂಪರ್ಕ್ ಕ್ರಾಂತಿ ಟ್ರೈನ್ನ ಚೂಸ್ ಮಾಡಿಕೊಂಡ್ರೆ ನೀವು ದೇರ್ದಮ್ ಡೆಲ್ಲಿ ಎಕ್ಸಾಮ್ ಸ್ಪೆಷಲ್ ಅನ್ನೋ ಟ್ರೈನ್ನ ಚೂಸ್ ಮಾಡಿಕೊಂಡು ರಾತ್ರಿ 12:35ಕ್ಕೆ ಲೀವ್ ಆಫ್ ಆಗುತ್ತೆ. 6 ಗಂಟೆ ಜರ್ನಿ ಆದಮೇಲೆ 6:45ಗೆ ಡೆಲ್ಲಿಗೆ ಹೋಗಿ ರೀಚ್ ಆಗುತ್ತೆ. ಅದಾದಮೇಲೆ ನೀವು ಸಂಪರ್ಕ್ ಕ್ರಾಂತಿ 8:00ವರೆಗೆ ಇರೋದು. 8:00ವರೆಗೆ ನೀವು ಸಂಪರ್ಕ್ ಕ್ರಾಂತಿ ಎತ್ಕೊಂಡು 45 ಗಂಟೆ 30 ನಿಮಿಷ ಜರ್ನಿ ಆದಮೇಲೆ ನೀವು 5:45ಗೆ ಹೋಗಿ ಬೆಂಗಳೂರು ರೀಚ್ ಆಗ್ತೀರಾ. ಅದೆಲ್ಲ ರಿಸ್ಕ್ ಆಗ್ತದೆ. ನೀವು ಹರಿದ್ವಾರಲ್ಲಿ ರೆಸ್ಟ್ ತಗೋತಿರ್ಬೇಕಾದ್ರೆ ಮಧ್ಯಾಹ್ನ 1:00ವರೆಗೇ ಹರಿದ್ವಾರಿಂದ ಹರಿದ್ವಾರ್ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಇದೆ. ಆ ಟ್ರೈನ್ನ ಚೂಸ್ ಮಾಡ್ಕೊಂಡ್ರೆ ಬೆಟರ್ ಸಜೆಷನ್ ಆಗಿರುತ್ತೆ. ಅದು ಕರ್ನಾಟಕ ಎಕ್ಸ್ಪ್ರೆಸ್ಗೆ ಕಂಫರ್ಟಬಲ್ ಆಗಿರುತ್ತೆ. 5:15ಗೆ ಜರ್ನಿ ಟೈಮಿಂಗ್ ಆಗೋದು. ಅದು ಸಾಯಂಕಾಲ 6:45ಗೆ ಹೋಗಿ ರೀಚ್ ಆಗ್ತದೆ. ನಮಗೆ ಕರ್ನಾಟಕ ಎಕ್ಸ್ಪ್ರೆಸ್ ಇರೋದು 8:20ಕ್ಕೆ. ಒಂದು ರೀತಿಲಿ ರೆಸ್ಟು ಸಿಕ್ತಂಗೆ ಆಗ್ತದೆ, ಟೈಮು ಸಿಕ್ತಂಗೆ ಆಗ್ತದೆ. ಕರ್ನಾಟಕ ಎಕ್ಸ್ಪ್ರೆಸ್ನ ಆ ಕಡೆಯಿಂದ ಬರ್ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಬೇಕಾದ್ರೆ ಸಂಪರ್ಕ್ ಕ್ರಾಂತಿ ಇಲ್ಲ ಕರ್ನಾಟಕ ಎಕ್ಸ್ಪ್ರೆಸ್ನ ಯಾವುದು ಕೂಡ ಓಕೆ ಆಗ್ತದೆ. ಬೇಕಾದ್ರೆ ಉಜ್ಜೈನ್ ಎಕ್ಸ್ಪ್ರೆಸ್ ಸೇಮ್ ಟೈಮಿಂಗಲ್ಲಿ ನಿಮಗೆ ಕರ್ಕೋಗೋದ್ರಿಂದ. ಇದಿಷ್ಟು ಬೆಂಗಳೂರಿಂದ ಕೇದಾರ್ನಾಥ್ ಹೋಗಿ ಬರುವಂಥ ಪ್ಲ್ಯಾನ್ ಡೀಟೇಲ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ.